ಜೇಮ್ಸ್ ಆದಮೇಲೆ ಇನ್ನೊಂದು ಪ್ರಾಜೆಕ್ಟ್ ಮಾತುಕತೆ ಎಲ್ಲ ಆಗಿತ್ತು ಅಂತ. ಕನ್ನಡಕ್ಕೆ ಇವತ್ತು OTTಯಲ್ಲಿ ಸ್ಪೇಸ್ ಇಲ್ಲ. ಅವರಿದ್ದಾಗ OTT ಕನ್ನಡದಲ್ಲಿ ಮಾಡೋಕ್ಕಂತಲೇ ಅವ್ರು ಪ್ರಯತ್ನ ಪಟ್ಟರು. ಸ್ಟಾರ್ ಸಿನಿಮಾಗಳಿಗಷ್ಟೇ ಮೊದಲ ವಾರದ ಪ್ರೇಕ್ಷಕ ಬರ್ತಿದ್ದಾರೆ. ಇವತ್ತು OTT ಸ್ಪೇಸಿಗೆ ನಿಂತು ಮಾತಾಡುವಂತಹ ಇನ್ನೊಬ್ಬ ನಟ ಇಲ್ಲ. ಆ ಕಡೆ ಮಲಯಾಳಂ ಸಿನಿಮಾ ಏನು ಇವತ್ತು ಅಚೀವ್ ಮಾಡಿದೆ ಅದನ್ನು ನಾವು ಅಚೀವ್ ಮಾಡೋಣ ಅಂತ ಹೇಳುವಂತಹ ಜನರು ಎಷ್ಟು ಜನ ಇದ್ದಾರೆ. ಅಂದರೆ ಅವ್ರ ಜೊತೆಗೆ ನೀವು ಮಾಡಿದ ಪ್ರಾಜೆಕ್ಟ್ ಇವಾಗಷ್ಟೇ ಹೇಳಿದ್ರಿ, ಜೇಮ್ಸ್ ಆದಮೇಲೆ ಇನ್ನೊಂದು ಪ್ರಾಜೆಕ್ಟ್ ಮಾತುಕತೆ ಎಲ್ಲ ಆಗಿತ್ತು ಅಂತ. ಅಂದರೆ ಒಂದು ಶಕ್ತಿ ಅಂದರೆ ಹೊಸಬರಿಗೆ ಆ್ಯಕ್ಚುಲಿ ಅವರು ಅವರ ಒಂದು ಪ್ರೊಡಕ್ಷನ್ ಹೌಸ್ ಮೂಲಕ ಸಿನಿಮಾಗಳನ್ನು ಪ್ರೊಡ್ಯೂಸ್ ಮಾಡ್ತಾಯಿದ್ರು. ಜೊತೆಗೆ ಒಂದೊಳ್ಳೆ ಕಂಟೆಂಟ್ ಇರುವಂತಹ ಸಿನಿಮಾಗಳನ್ನು ಮತ್ತು ಸಿನಿಮಾನ ಟೆಕ್ನಿಕಲ್ ಆ್ಯಂಗಲಿಂದ ಹಿಡಿದು ಎಲ್ಲ ರೀತಿಯಿಂದನೂ ಆ್ಯಕ್ಚುಲಿ ಅವರು ವಿಜುವಲೈಸ್ ಮಾಡುವಂತಹ ಕೆಪಾಸಿಟಿ ಇದ್ದಂತಹ ಒಬ್ಬ ನಟ ಅವರು. ಆ್ಯಕ್ಚುಲಿ ಅಂದರೆ ಜನಗಳು ಯಾವ ರೀತಿ ತಗೊಳ್ತಾರೆ, ನಾವು ಯಾವ ಥರ ಸಿನಿಮಾ ಕೊಡಬೇಕು, ಆ ಥರ ಎಲ್ಲ ರೀತಿ. ಇನ್ಫ್ಯಾಕ್ಟ್ ಲಾಸ್ಟ್ ಸಿನಿಮಾ ಕೂಡ ಅವರು ಡಾಕ್ಯುಮೆಂಟ್ರಿ ಮಾಡಿ ಏನು ಇನ್ ಟರ್ಮ್ಸ್ ಆಫ್ ಒಂದು ಕಾಂಟ್ರಿಬ್ಯೂಷನ್ ಥರ ಕೊಟ್ಟು ಹೋದವರು. ಎಸ್. ಸೊ ನಿಮಗೆ ಅಂದರೆ ಅವ್ರು ಇಲ್ಲದೆ ಇರುವಂಥದ್ದು ಆ್ಯಸ್ ಎ ಪರ್ಸನ್ ನಮಗೆ ಗೊತ್ತು ಎಷ್ಟು ಲಾಸ್ ಅಂತ. ಇಂಡಸ್ಟ್ರಿ ಪಾಯಿಂಟ್ ಆಫ್ ವ್ಯೂಯಿಂದ ನೋಡೋದಾದರೆ ಎಷ್ಟರ ಮಟ್ಟಿಗೆ ಆ ಒಂದು ವೇಕೆಂಟ್ ಆಗಿದೆ ಇವಾಗ ಸ್ಪೇಸ್ ಅಂತ? ಸರ್, ಈಗ ನೀವು ಜಸ್ಟ್ ಇದೊಂದು ಅಬ್ಸರ್ವ್ ಮಾಡಿ ನೋಡಿ, ಕನ್ನಡಕ್ಕೆ ಇವತ್ತು OTTಯಲ್ಲಿ ಸ್ಪೇಸ್ ಇಲ್ಲ. ಅವರಿದ್ದಾಗ OTT ಕನ್ನಡದಲ್ಲಿ ಮಾಡೋಕ್ಕಂತಲೇ ಅವ್ರು ಪ್ರಯತ್ನ ಪಟ್ಟರು. ಅಮೆಝಾನ್ ಜೊತೆ ಮಾತುಕತೆ ಮಾಡಿ ಡೀಲ್ ಮಾಡಿಕೊಂಡು ಸ್ಮಾಲ್ ಫಿಲ್ಮ್ಸ್ಗಳು ಮಾಡ್ತೀವಿ ಹಾಗೆ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದು. ಯಾಕೆ ಬೇರೆಯವ್ರು ಮಾಡಿಲ್ಲ? ಅರ್ಥ ಆಗ್ತಿದೆಯಲ್ಲ. ಒಂದು ದುರಂತ ಏನಾಗ್ತಿದೆ ಅಂತ ಹೇಳಿದ್ರೆ, ಸ್ಟಾರ್ ಸಿನಿಮಾಗಳಿಗಷ್ಟೇ ಮೊದಲ ವಾರದ ಪ್ರೇಕ್ಷಕ ಬರ್ತಿದ್ದಾರೆ. ಇನ್ನು ಉಳಿದವರು ಎಲ್ಲರೂ 3ನೇ 4ನೇ ವಾರಕ್ಕೆ ಬರಬೇಕು ಅಂತ ಹೇಳ್ತಾರೆ, ಅಷ್ಟೊತ್ತಿಗೆ ಆಗ್ತಾ ಇಲ್ಲ. ಸೊ ಅದಕ್ಕೆ ಆಲ್ಟರ್ನೇಟ್ ಸ್ಪೇಸ್ಗಳು ಬಾಕಿ ಎಲ್ಲ ಭಾಷೆಯಲ್ಲೂ OTT ಸಿಗ್ತಾ ಇದೆ, ಬಟ್ ಕನ್ನಡಕ್ಕೆ ಇಲ್ಲ. ಇದಾಗ್ತಾ ಇರೋದು. ಇದನ್ನು ಯಾರು ನೋಡಬೇಕು ಅಂದರೆ ದೊಡ್ಡತನ ಅಥವಾ ಇದು ಪವರ್ ಇರುವಂಥವರೇ ಅದನ್ನು ಹ್ಯಾಂಡ್ ಬೆಂಡ್ ಮಾಡಬೇಕಿತ್ತು ತಾನೆ. ಅಮೆಝಾನ್ ಬಿಕಾಸ್ ಅವ್ರ ಜೊತೆ ಕಮಿಟ್ ಆಗಿರೋದಕ್ಕೆ ಉಳಿದ ಕನ್ನಡ ಸಿನಿಮಾಗಳಿಗೂ ಅಟ್ಲೀಸ್ಟ್ ಇವತ್ತು ಪೇಪರ್ ವ್ಯೂ ಅಂತ ಮಾಡ್ತಾಯಿದ್ದಾರೆ. ನೆಟ್ಫ್ಲಿಕ್ಸ್ ಸಾರಾಸಗಟಾಗಿ ಹೇಳ್ತಾ ಇದೆ ಕನ್ನಡ ಸಿನಿಮಾ ನೋಡಲ್ಲ ಅಂತ. ನಾವು ಓಪನಾಗಿ ಹೇಳಿಬಿಟ್ವಿ, ನಾವಂತೂ ಮಾಡಿಬಿಟ್ಟೆ, ನಾವು ಇನ್ನು ಮುಂದೆ ನೆಟ್ಫ್ಲಿಕ್ಸ್ನಲ್ಲಿ ಏನು ಬಂದು ನೋಡಲ್ಲ, ಇದು ಮಾಡಿದ್ದೀವಿ ಅಂತ ಹೇಳಿ. ನೆಟ್ಫ್ಲಿಕ್ಸ್ಗೆ ಅದರಿಂದ ಏನು ಲಾಸ್ ಇಲ್ಲ, ಅವರು ಇದು ಮಾಡಿಕೊಂಡು ಹೋಗ್ತಾರೆ. ಒಂದು 10 ಜನ ಕಡಿಮೆ ಆದರು ಅಂತ. ನಮ್ಮಲ್ಲಿ ಮೊದಲೇ ಒಗ್ಗಟ್ಟಿಲ್ಲ. ಈ ರೀತಿಯ ಒಂದು OTT ಸ್ಪೇಸ್ ಇಲ್ಲದೆ ಇರುವಂಥ ಪರಿಸ್ಥಿತಿಯಲ್ಲಿ ಹಿಂಗೊಂದು OTTಗೋಸ್ಕರನೇ ಸ್ಪೇಸ್ ಮಾಡಬೇಕು ಅಂತ ಇದ್ದಂಥ ಒಬ್ಬ ಸ್ಟಾರ್ ಹೋದ್ಮೇಲೆ ನೀವು 200 ಸಿನಿಮಾ ರಿಲೀಸ್ ಆಗಬೇಕು, ಒಂದು 100 ಪ್ರೊಡ್ಯೂಸರ್ಗಾದರೂ ಎಲ್ಲೋ ಒಂದು ಕಡೆ ಊಟಕ್ಕೆ ಸಿಗ್ತಾ ಇತ್ತು ಅನ್ನೋದನ್ನೇ ಇಲ್ಲದೇ ಇರೋಂಗೆ ಆಯ್ತಲ್ಲ ಸರ್. ಅದನ್ನು ಯಾರು ತುಂಬಿಸ್ತಾರೆ? ಇದು ಯಾರು ಅರ್ಥ ಮಾಡ್ಕೊತಾ ಇಲ್ಲ. ಅಂದರೆ ಯಾರೋ ಬಡಬಗರಿಗೆ ಕಾಸು ಕೊಟ್ಟರು, ದಾನ ದೇವೇಶ್ವರ ಮಾಡಿದ್ರೆ ಎಲ್ಲ ಓಕೆ, ಬಟ್ ಇಂಡಸ್ಟ್ರಿಯಲ್ ಲೆವೆಲಲ್ಲೇ ನೀವು ನೋಡೋದಾದರೆ ಇವತ್ತು OTT ಸ್ಪೇಸಿಗೆ ನಿಂತು ಮಾತಾಡುವಂತಹ ಇನ್ನೊಬ್ಬ ನಟ ಇಲ್ಲ ಅಂತಲ್ಲ, ಮಾತಾಡ್ತಿಲ್ಲ. ಅರ್ಥ ಆಗ್ತಿಲ್ಲ. ನಮ್ಮ ಸಿನಿಮಾ ಇದ್ದರೆ ನಮ್ಮ ಸಿನಿಮಾ ಮಾಡ್ಕೋತೀವಿ, ನಮ್ಮ ಇದಿದ್ರೆ ನಾವು ಮಾಡ್ಕೋತೀವಿ ಅನ್ನೋ ರೀತಿಯಲ್ಲಿ ಇದಾಗ್ತಾ ಇದೆ. ಅಂಥದ್ರಲ್ಲಿ ಕೆಲವರು ಇವತ್ತು ಹೇಗಿದ್ರು, ಅವ್ರು ಬಂದ್ಕೊಂಡೆಲ್ಲ ಸಪೋರ್ಟ್ ಮಾಡಿದ್ರು. ಈ ರೀತಿ ಸಪೋರ್ಟ್ ಒಂದು ಸಣ್ಣ ಹಂತಕ್ಕೆ ನಮ್ಮೆಲ್ರಿಗೂ ಸಿಗ್ತಾ ಇರೋದೇ ನಮ್ಮ ಪುಣ್ಯ ಅಂತ ಅಂದ್ಕೋತಾ ಇರಬೇಕಾದ್ರೆ ಮುಂದೆ ನಾಳೆ ಇದಾಗಲಿ. ಯಾಕಂದರೆ ಸ್ಟಾರ್ಸ್ ಹಂಗೆ ಹೇಳೋದು ಅಂತ ಹೇಳಿ ವರ್ಷಕ್ಕೆ ಪ್ರತಿಯೊಬ್ಬರು 4 ಅಂತೇಳಿ ವರ್ಷಕ್ಕೆ 2 ಸಿನಿಮಾ ಆದರೂ ಅವ್ರು ಮಾಡಲೇಬೇಕು. ಹಂಗೆ ಮಾಡಿದ್ರೆ ನಿಮಗೆ 8 ಬಿಗ್ ರಿಲೀಸಸ್ಗಳಾದರೂ ಮಿನಿಮಮ್ ಸಿಗುತ್ತೆ. 8-10 ಬಿಗ್ ರಿಲೀಸ್ ಸಿನಿಮಾ ಇದ್ದರೆ ಜನಕ್ಕೆ ಬರ್ತಾ ಇರ್ಲಿಕ್ಕೆ ಶುರು ಆಗುತ್ತೆ. ಸಿನಿಮಾ ವಾಚಿಂಗ್ ಈಸ್ ಅ ಹ್ಯಾಬಿಟ್. ನೀವು 1-2 ಸಲ ಹೋಗ್ಬಿಟ್ರೆ 3ನೇ ಸತಿ ಬರ್ತಿರೋದು. ನೀವು ಒಂದು 3 ತಿಂಗಳು ಹೋಗದೆ ಇದ್ರೆ 4ನೇ ತಿಂಗಳಿಗೆ ಬರಲ್ಲ. ಎಂಥ ದೊಡ್ಡ ಸಿನಿಮಾ ಹಾಕಿದ್ರು ಅವ್ರು ಬರಲ್ಲ. ಇಟ್ಸ್ ಫುಟ್ ಫಾಲ್ಸನ್ನು ಹೇಳ್ತೀವಲ್ಲ, ಅದು ಕಡಿಮೆ ಆಗ್ತಾ ಇರುತ್ತೆ. ಸಣ್ಣ ಸಿನಿಮಾಗೆ ಬರಬೇಕಂದ್ರೆ ಒಂದು ದೊಡ್ಡ ಸ್ಟಾರ್ಗಳ ಸಿನಿಮಾಗಳು ಬರ್ತಾ ಇರಬೇಕಿತ್ತು. ಆ ರೀತಿಯಿಂದ ನೋಡ್ತಾ ಹೋದರೆ ನಿಮಗೆ ಆ ನಿರ್ವಾತ ಇದೆಯಲ್ಲ, ಅದು ಮುಚ್ಚೋಗ್ಲಿಕ್ಕೆ ಆಗ್ತಾ ಇಲ್ಲ ಎಲ್ಲ ರೀತಿಯಿಂದ. ಇಂಡಸ್ಟ್ರಿ ಸ್ಪೋಕಿಂಗ್ ಪ್ಯೂರ್ಲಿ ಫ್ರಮ್ ದಿ ಇಂಡಸ್ಟ್ರಿ ಪರ್ಸ್ಪೆಕ್ಟಿವ್. ಇನ್ನು ಉಳಿದದ್ದು ಅವ್ರು ಮಾಡಿರುವಂತಹ ಫಿಲಾಂಥ್ರಫಿ ಎಲ್ಲ ನಾನು ಮಾತಾಡ್ತಾನೇ ಇಲ್ಲ. ಹೀಗಾಗಿರುವಂಥದ್ದು. ಓಕೆ, ಅದಾಯ್ತಾ? ಈಗ ನಿಮ್ಮ ಹತ್ರ ಯಾವುದೋ ಒಂದು ಹೊಸ ಕತೆ ಇದೆ ಅಂತ ಇಟ್ಕೊಳ್ಳಿ, ಬೇರೆ ಥರದ ಕತೆ, ಸ್ಟಾರ್ಡಮ್ ಇದೆಲ್ಲ ಇರುವಂಥದ್ದು. ಕೇಳುವಂತಹ ನಟರ ಪೈಕಿಯಲ್ಲಿ ಎಷ್ಟು ಜನ ಇದ್ದಾರೆ ಕೇಳುವಂಥದ್ದು? ದಟ್ ನನ್ನನ್ನು ಹಿಂಗೆ ತೋರಿಸದೇ ಇದ್ರೂ ಪರವಾಗಿಲ್ಲ, ನೀವು ಹೇಳ್ದಂಗೆ ಸ್ಟಾರ್ ಇಲ್ಲ, ನನ್ನನ್ನು ಹಿಂಗೆ ತೋರಿಸದೇ ಇದ್ರೂ ಪರವಾಗಿಲ್ಲ, ಕಂಟೆಂಟಲ್ಲಿ ಏನಿದೆಯಾ ಹೇಳು. ಆ ಕಡೆ ಮಲಯಾಳಂ ಸಿನಿಮಾ ಏನು ಇವತ್ತು ಅಚೀವ್ ಮಾಡಿದೆ ಅದನ್ನು ನಾವು ಅಚೀವ್ ಮಾಡೋಣ ಅಂತ ಹೇಳುವಂತಹ ಜನರು ಎಷ್ಟು ಜನ ಇದ್ದಾರೆ. ಸೊ ಇದೆಲ್ಲವೂ ಒಂದು ಏನದು, ಅದೇ ನಿರ್ವಾತನೇ ಅದು. ಅಲ್ಲಿ ಆ ವ್ಯಾಕ್ಯೂಮ್ನ ಯಾರೂ ಫೀಲ್ ಮಾಡೋಕ್ಕಾಗ್ತಿಲ್ಲ.